ಅಭಿಮಾನಿಗಳ ಹಣ ದೋಚಿದ್ರ ನಟ ಪವನ್ ಕಲ್ಯಾಣ್ ಡಿಸಿಎಂ ಕಮ್ ನಟನ ವಿರುದ್ಧ ಪ್ರಕಾಶ್ ರಾಜ್ ವಾಗ್ದಾಳಿ ನಡೆಸಿದ್ದಾರೆ. ಅಭಿಮಾನಿಗಳ ಹಣ ದೋಚಿದ್ರ ನಟ ಪವನ್ ಕಲ್ಯಾಣ್ ವಿರುದ್ಧ ಖಾರವಾದ ಟೀಕೆ ವ್ಯಕ್ತವಾಗಿದೆ. ಅಭಿಮಾನಿಗಳ ಹಣ ದೋಚಿದ್ರ ಪ್ರಕಾಶ್ ರಾಜ್ ಈಗ ಟೀಕೆ ಮಾಡಿರುವಂತಹದ್ದು. ಹರಿಹರ ವೀರಮಲ್ಲು ಮೊದಲ ವಾರದಲ್ಲಿ 110 ಕೋಟಿ ಗಳಿಕೆ. ಆದರೆ ಒಂದು ವಾರ ಕಳೆದಂತೆ ಸಿನಿಮಾ ಕಲೆಕ್ಷನ್ ಬಿದ್ದೋಗಿತ್ತು. ಈ ನಡುವೆ ಪವನ್ ಕಲ್ಯಾಣ್ ವಿರುದ್ಧ ಗರಂ ಆದ ಪ್ರಕಾಶ್ ರಾಜ್. ಟಿಕೆಟ್ ದರ ಹೆಚ್ಚಿಸಿ ಅಭಿಮಾನಿಗಳಿಂದ ಲೂಟಿ ಮಾಡಿದ ಪಿಕೆ ಅಂದ್ರೆ ಪವನ್ ಕಲ್ಯಾಣ್. ಸಿನಿಮಾದಲ್ಲಿ ನಿಮ್ಮ ರಾಜಕೀಯ ಏನು ಅಂತ ಪ್ರಕಾಶ್ ರಾಜ್ ಪ್ರಶ್ನೆ. ಅಭಿಮಾನಿಗಳ ಹಣ ದೋಚಿದ್ರ ನಟ ಪವನ್ ಕಲ್ಯಾಣ್. ಡಿಸಿಎಂ ಕಮ್ ನಟನ ವಿರುದ್ಧ ಪ್ರಕಾಶ್ ರಾಜ್ ವಾಗ್ದಾಳಿ. ನೀವೊಂದು ಸಿನಿಮಾ ಮಾಡ್ತೀರಿ, ಆ ಸಿನಿಮಾವನ್ನ ನೋಡೋದಕ್ಕೆ ಜನ ಬರ್ತಾರೆ, ಟಿಕೆಟ್ ಖರೀದಿ ಮಾಡ್ಕೊಂಡೆ ಥಿಯೇಟರ್ ಒಳಗೆ ಹೋಗ್ತಾರೆ, ಪುಕ್ಸಟ್ಟೆ ಏನು ನೀವು ತೋರಿಸೋದಿಲ್ವಲ್ಲ. ಸೊ ಜನ ನೂಕು ನುಗ್ಗಲಿನಿಂದ ಸಿನಿಮಾ ನೋಡ್ತಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ನಿಮ್ಮ ಸಿನಿಮಾದ ಟಿಕೆಟ್ ದರವನ್ನ ಹೆಚ್ಚು ಮಾಡಿ ಜನಸಾಮಾನ್ಯರಿಗೆ ಸದ್ದೇ ಬಾರದ ಇಂಜೆಕ್ಷನ್ ಕೊಡೋ ಥರ ಈ ಆಸ್ಪತ್ರೆಯಲ್ಲಿ ಇಂಜೆಕ್ಷನ್ ಕೊಡ್ತಾರಲ್ಲ, ಸೊ ಹಾಗೆ ನೀವು ಭಾರವಾಗ್ತಾ ಇರೋದು ಜನರಿಗೆ ಗೊತ್ತಾಗೋದಿಲ್ಲ. ಟಿಕೆಟ್ ದರ ಹೆಚ್ಚು ಮಾಡ್ತೀರಿ, ಒಂದಷ್ಟು ಬುದ್ಧಿವಂತರು ಬೈಕನ್ನು ತಿರುಗಾಡ್ತಾರೆ. ಸೊ ಹಾಗಾಗಿ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಕಾಶ್ ರಾಜ್ ಈಗ ಮಧ್ಯಪ್ರವೇಶ ಮಾಡಿ ಜನರನ್ನೇನು ದೋಚ್ತಿದ್ದೀರೇನ್ರಿ, ಟಿಕೆಟ್ ದರ ಯಾಕೆ ಹೆಚ್ಚು ಮಾಡಿದ್ದೀರಾ, ಜನರ ಅಭಿಮಾನಿಗಳನ್ನು ಲೂಟಿ ಮಾಡ್ತಿದ್ದೀರಾ ಅಂತ ಹೇಳಿ ಪ್ರಕಾಶ್ ರಾಜ್ ಪ್ರಶ್ನೆ ಮಾಡಿದ್ದಾರೆ. ಪವನ್ ಕಲ್ಯಾಣ್ ಅವರು ತಿಳ್ಕೋಬೇಕಿತ್ತು. ಒಂದಷ್ಟು ಗ್ಯಾಪ್ ಕೊಟ್ಟು ಈಗೇನೋ DCM ಆಗಿದ್ದಾರೆ ಉಪಮುಖ್ಯಮಂತ್ರಿ. ಸೊ ಆದರೂ ಕೂಡ ಸ್ವಲ್ಪ ಅಲ್ಲಾಡ್ತಾ ಇದೆ ಆ ಒಂದು ಸ್ಥಾನವೂ ಕೂಡ. ಹಾಗೆ ಅದೇನೇ ಇದ್ರೂ ಕೂಡ ಸಿನಿಮಾ ಒಂದನ್ನು ಮಾಡಿದ್ದಾರೆ, ಅದನ್ನು ನೀಟಾಗಿ ಪ್ರಸ್ತುತಪಡಿಸಿದ್ದಾರೆ, ಅದಕ್ಕೆ ಜನ ಸ್ಪಂದಿಸ್ತಾ ಇದ್ದಾರೆ ಅನ್ನೋದಾದರೆ ಎಲ್ಲೋ ಒಂದು ಕಡೆ ನಾನು ಮತ್ತೆ ಕ್ಲಿಕ್ ಆದೆ ಅನ್ನೋ ಸಂಭ್ರಮ ಅವ್ರಿಗೆ ಬರಬೇಕಿತ್ತು. ಅದ್ಯಾಕೆ ಬಂತು ಅಹಂಕಾರ. ಟಿಕೆಟ್ ದರವನ್ನು ಹೆಚ್ಚು ಮಾಡಿ ಈಗ ಜನಾಕ್ರೋಶ ಮತ್ತು ನಟ ಪ್ರಕಾಶ್ ರಾಜ್ರ ಆಕ್ರೋಶಕ್ಕೂ ಕಾರಣರಾಗಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.